ವೀಕ್ಷಕರೇ, ರಾಜಕೀಯದ ವಿಚಿತ್ರ ಬೆಳವಣಿಗೆಗೆ ಕರಾವಳಿ ಸಾಕ್ಷಿಯಾಗಿದೆ. ನೋಡಿ, ಕೊಳತ್ತ ಮಜಲು ಅಬ್ದುಲ್ ರಹಮಾನ್ ಹತ್ಯೆಯ ನಂತರ ಕಾಂಗ್ರೆಸ್ಸಿನ ಕರಾವಳಿಯ ಮುಸ್ಲಿಂ ನಾಯಕರು ರಾಜೀನಾಮೆ ನೀಡಿದ್ದು ನಿಮಗೂ ಗೊತ್ತಿದೆ. ಆ ನಂತರ ಮೈ ಬಿಗಿದುಕೊಂಡ ರಾಜ್ಯ ಸರ್ಕಾರ ಮಂಗಳೂರು ಕಮಿಷನರ್ ಅನ್ನು ದಕ್ಷಿಣ ಕನ್ನಡದ SP ಯನ್ನು ಬದಲಾಯಿಸಿದ್ದು ನೀವು ಅರಿತಿದ್ದೀರಿ. ಜಿಲ್ಲೆಗೆ ಹೊಸ SP ಬಂದ್ರು, ಕಮಿಷನರ್ ಬಂದ್ರು. ಪೊಲೀಸರು ದೇಶ ಭಾಷಣಕಾರರ ಮೇಲೆ ಕೇಸನ್ನು ದಾಖಲಿಸಿದರು. ಅದರಲ್ಲೂ ಕಲ್ಲಡ್ಕ ಪ್ರಭಾಕರ್ ಭಟ್, ಶ್ರೀಕಾಂತ್ ಶೆಟ್ಟಿ ವಿರುದ್ಧವೂ ಕೇಸು ದಾಖಲಾಯಿತು. ಆದರೆ ಈಗ ಹೈಕೋರ್ಟಿನ ಮೂಲಕ ಶ್ರೀಕಾಂತ್ ಶೆಟ್ಟಿ, ಕಲ್ಲಡ್ಕದ ಭಟ್ರು ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಾರೆ. ಇವರಿಬ್ಬರ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳುವಂತಿಲ್ಲ ಎಂದು ಸರ್ಕಾರಕ್ಕೆ ಅದು ಮಧ್ಯಂತರ ಆದೇಶವನ್ನು ನೀಡಿದೆ. ಸದ್ಯವಂತೂ ಅವರ ಬಂಧನಕ್ಕೆ ತಾತ್ಕಾಲಿಕ ತಡೆ ಬಿತ್ತು. ಇನ್ನು ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ದೇಶ ಭಾಷಣಕ್ಕೆ ಸರ್ಕಾರ ಏನೆಲ್ಲ ಮಾಡಬಹುದೋ ಅದನ್ನು ಮಾಡಿದೆ ಎಂದು ಮಂಗಳೂರಿಗೆ ಬಂದು ಧೈರ್ಯದಿಂದ ಹೇಳಬಹುದು. ಆದರೆ ಎಲ್ಲಿಯಾದರೂ ಮುಸ್ಲಿಂ ಭಟ್ಟಂತೆ ಶ್ರೀಕಾಂತ್ ಶೆಟ್ಟಿ ಅವರಂತೆ ದೇಶ ಭಾಷಣವನ್ನು ಮಾಡಿದ್ದರೆ ಪರಿಸ್ಥಿತಿ ಹೇಗಿರುತ್ತಿತ್ತು? ಭಿನ್ನವಾಗಿರುತ್ತಿತ್ತು. ಪೊಲೀಸರು ಮುಸ್ಲಿಮರ ವಿರುದ್ಧ ಗಟ್ಟಿ ಸೆಕ್ಷನ್ ಹಾಕ್ತಿದ್ರು. ಕಾಂಗ್ರೆಸ್ನಲ್ಲಿರುವ RSSಗರು ಮುಸ್ಲಿಮರಿಗೆ ತಕ್ಕ ಶಾಸ್ತಿ ಆಗಬೇಕೆಂದು ಹೇಳಬಹುದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಹೇಳಿದ ಪ್ರಕಾರವೇ RSSಗರಿದ್ದಾರೆ. ಹಾಗಿದ್ದರೆ ಸಿದ್ದರಾಮಯ್ಯ ಸರ್ಕಾರದ ಪೊಲೀಸರಲ್ಲಿ ಮುಸ್ಲಿಮರ ವಿರುದ್ಧ ಮಾತಾಡಿದವರ ಮೇಲೆ ಹಾಕಲು ಭಾರವಾದ ಸೆಕ್ಷನ್ನೇ ಇರುವುದಿಲ್ಲ. ಆದ್ದರಿಂದ ಕೋರ್ಟಿನಿಂದ ತಡೆ ತರುತ್ತಾರೆ, ಅಥವಾ ಸರ್ಕಾರದ ಮೇಲೆ ಆರೋಪ ಇರುವಂತೆ ಹಿಂದುತ್ವ ನಾಯಕರ ಕುರಿತಂತೆ ಸರ್ಕಾರ ಮೃದುವಾಗಿ ವರ್ತಿಸುತ್ತದೆ. ಏನೋ ಒಂದು ಜನ ಇದಕ್ಕೆ ಕಾಂಗ್ರೆಸ್ ಅನ್ನು ಮೃದು ಹಿಂದುತ್ವವಾದಿ ಎಂದು ಕರೆಯುತ್ತಾರೆ. ಹಾಗಿದ್ದರೆ ಕರಾವಳಿಯ ಮುಸ್ಲಿಂ ನಾಯಕರು ಕೊಟ್ಟ ರಾಜೀನಾಮೆ ಸರ್ಕಾರದ ಬಳಿ ಏನೂ ಕೆಲಸ ಮಾಡಿಸಿಲ್ಲವೇ? ಆಗಲ್ಲ. ಅದು SP ಕಮಿಷನರ್ ಅನ್ನು ಬದಲಾಯಿಸಿದೆ. ಮುಸ್ಲಿಮರಿಗೆ ಇಷ್ಟು ಸಾಕಾಗುತ್ತದೆ, ಅಥವಾ ಮುಸ್ಲಿಂ ನಾಯಕರಿಗೆ ನಾಳೆ ತಮ್ಮ ಸಮುದಾಯದವರ ಮುಂದೆ ಇಷ್ಟು ಮಾಡಿಸಿದ್ದು ನಾವೇ ಎಂದು ತಲೆ ಎತ್ತಿ ತಿರುಗಾಡಬಹುದಲ್ಲ. ಅಷ್ಟನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದರೆ ಸಂಘ ಪರಿವಾರದ ದ್ವೇಷ ಭಾಷಣ ಕಾರಣದಿಂದ ಹತ್ಯೆಯಾದವರು ಹತ್ಯೆಯೇ ಆಗಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಭಾಷಣ ವಿರುದ್ಧ, ಭರತ್ ಕುಂಡಲ್ ವಿರುದ್ಧ ಪೊಲೀಸರು ಸಕ್ರಿಯವಾದದ್ದು ಯಾವಾಗ? ಬಂಟ್ವಾಳ ವ್ಯಾಪ್ತಿಯ ಕೊಳತ್ತ ಮಜಲ್ನಲ್ಲಿ ಅಮಾಯಕ ಅಬ್ದುಲ್ ರಹಮಾನ್ ಹತ್ಯೆ ಆದ ನಂತರ. ದ್ವೇಷ ಭಾಷಣ ಮಾಡಿದ ಕೂಡಲೇ ಕೇಸು ಹಾಕಿದ್ದರೆ, ದ್ವೇಷ ಭಾಷಣಕಾರರನ್ನು ಬಂಧಿಸಿದ್ದರೆ ಅಬ್ದುಲ್ ರಹಮಾನ್ರ ಹತ್ಯೆ ಆಗುತ್ತಿರಲಿಲ್ಲ ಎಂದು ಕಾಂಗ್ರೆಸ್ಸಿನ ಪದಾಧಿಕಾರಕ್ಕೆ ರಾಜೀನಾಮೆ ಕೊಟ್ಟ ಮುಸ್ಲಿಂ ನಾಯಕರೇ ಹೇಳಿದ್ದಾರೆ. ಕರಾವಳಿ ಈ ನಾಯಕರು ಬೊಬ್ಬೆ ಹಾಕಿದ ನಂತರ ಸರ್ಕಾರ ನಿಧಾನವಾಗಿ ಎಚ್ಚೆತ್ತಿತು. ದ್ವೇಷ ಭಾಷಣ ವೈರಲ್ ಆದ ನಂತರವೂ ಸರ್ಕಾರದ ಪೊಲೀಸರ ಬಳಿ ಯಾವುದೇ ಕ್ರಮಗಳಾಗಲಿ ಸೆಕ್ಷನ್ಗಳಾಗಲಿ ಇರಲಿಲ್ಲ. ಅಥವಾ ಹಿಂದುತ್ವವಾದಿ ಕಾರ್ಯಕರ್ತರಿಗೆ ಸರ್ಕಾರ ಹೆದರಿತೆ? ಈ ಪ್ರಶ್ನೆ ಈಗ ಜನರ ಮುಂದೆ ಎದ್ದು ನಿಂತಿದೆ. ಉಸ್ತುವಾರಿ ಸಚಿವರು ಅಬ್ದುಲ್ ರಹಮಾನ್ ಹತ್ಯೆ ಮಾಡಿದವರಲ್ಲಿ ಕೆಲವರನ್ನು ಪೊಲೀಸರು ಬಂಧಿಸಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಹೇಳಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು. ರಾಜಕಾರಣಿಗಳು ದಿನಕ್ಕೆ 100 ಹೇಳಿಕೆ ನೀಡುವಷ್ಟು ಸಮರ್ಥರೆಂಬುದನ್ನು ಬಿಟ್ಟು ಇದಕ್ಕೆ ಹೆಚ್ಚಿನ ಅರ್ಥವನ್ನು ಕಲ್ಪಿಸಬೇಕಾಗಿಲ್ಲ. ನೋಡಿ, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIಗೆ ವಹಿಸಬೇಕೆಂದು ಸಂಘ ಪರಿವಾರದ ಸಂಘಟನೆಗಳು ಮೇ 25ರಂದು ಬಟ್ಟೆ ಚಾಲೋ ನಡೆಸಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಶೆಟ್ಟಿ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ ಭಟ್ರು ಅದಕ್ಕಿಂತಲೂ ಮುಂಚೆ ಕಾವಳಪಡೂರು ಗ್ರಾಮದ ಮಧ್ವ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಧಾರ್ಮಿಕ ದ್ವೇಷ ಉಂಟು ಮಾಡುವಂತೆ ಪ್ರಚೋದನಾತ್ಮಕವಾಗಿ ಮಾತಾಡಿದ್ದಾರೆ. ಹೀಗೆಂದು ಪೊಲೀಸರೇ ಕೇಸು ಹಾಕಿದ್ದಾರೆ. ಭಟ್ರು ಮಾತಾಡಿದ್ದು ಮೇ 12ರಂದು, ಅಂದರೆ ಸುಹಾಸ್ ಶೆಟ್ಟಿಯ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿದ್ದು. ಆದರೆ ಪೊಲೀಸರು ಕೇಸು ಹಾಕಿದ್ದು ಯಾವಾಗ? ಜೂನ್ 2ರಂದು ಅಬ್ದುಲ್ ರಹಮಾನ್ ಹತ್ಯೆಯಾದ ನಂತರ. ಭಟ್ರ ವಿರುದ್ಧವಾಗಲಿ ಶ್ರೀಕಾಂತ್ ಶೆಟ್ಟಿ ಅವರ ವಿರುದ್ಧವಾಗಲಿ ಅಬ್ದುಲ್ ರಹಮಾನ್ ಹತ್ಯೆ ಆದ ನಂತರ ಪೊಲೀಸರು ಕೇಸು ದಾಖಲಿಸಿದ್ದು. ಭಟ್ರ ವಿರುದ್ಧ ಜೂನ್ 2ರಂದು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ BNS ಕಲಂ 352 ಪ್ರಕಾರ ಕೇಸು ದಾಖಲಿಸಿದ್ದಾರೆ ಪೊಲೀಸರು. ಅದು ಅಷ್ಟು ಭಾರದ್ದಾಗಿದ್ರೆ ಭಟ್ರು ಮತ್ತು ಶ್ರೀಕಾಂತ್ ಶೆಟ್ಟಿ ಬಂಧನದಿಂದ ಕೋರ್ಟಿನ ಮೂಲಕ ತಾತ್ಕಾಲಿಕವಾಗಿ ಪಾರಾಗಲು ಸಾಧ್ಯ ಇರಲಿಲ್ಲ. ಜೂನ್ 1ರಂದು ಇದೇ ಭಟ್ರು ಕಲ್ಲಡ್ಕದಲ್ಲಿ ಫ್ಲೈಓವರ್ ಅನ್ನು ಉದ್ಘಾಟಿಸಿದ್ದು ಮಾಧ್ಯಮಗಳಲ್ಲಿ ಬಂತು. ಶಾಸಕರು ಇರಲಿಲ್ಲ, ಸಂಸದರು ಇರಲಿಲ್ಲ, ಅಥವಾ ಪ್ರಮುಖ ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿರಲಿಲ್ಲ. ಹೀಗಾಗಿ ಅದು ಅಧಿಕೃತ ಫ್ಲೈಓವರ್ ಉದ್ಘಾಟನೆ ಕಾರ್ಯಕ್ರಮವೂ ಅಲ್ಲ.
ಆದರೆ ಒಂದು ಪ್ರಶ್ನೆ ಇಲ್ಲಿ ಹುಟ್ಟುಕೊಳ್ಳುತ್ತದೆ, ಅನಧಿಕೃತ ಯಾರಿಗೆ? ಸರ್ಕಾರಕ್ಕೆ, ದಾಖಲೆಗಳಿಗೆ. ಭಟ್ರನ್ನು ಬಯಸುವ ಜನರಿಗೆ ಅದು ಅಧಿಕೃತ ಉದ್ಘಾಟನೆಯೇ ಆಗಿರುತ್ತದೆ. ಸಂಘ ಪರಿವಾರಿಗರಲ್ಲಿ ಈ ಭಟ್ರು ಅಷ್ಟು ಪ್ರಭಾವಿ. ಮಾಜಿ ಶಾಸಕ ಸಂಜೀವ ಮಠಂದೂರು ಭಟ್ರನ್ನು ಮುಟ್ಟಿದರೆ ಹಿಂದೂ ಸಮಾಜವೇ ಎದ್ದೇಳುತ್ತದೆ ಎಂದು ಹೇಳಿದ್ದು ಮಾಧ್ಯಮಗಳಲ್ಲಿ ಬಂತು. ಇದನ್ನು ಸಾಂದರ್ಭಿಕವಾಗಿ ಇಲ್ಲಿ ನೆನಪಿಸಿಕೊಳ್ಳಬಹುದು. ವೀಕ್ಷಕರೇ, ಹಾಗಿದ್ದರೆ ಸಿದ್ದರಾಮಯ್ಯ ಸರ್ಕಾರ ಮೃದು ಹಿಂದುತ್ವಕ್ಕೆ ಮಣಿಯಿತಾ? ಇಲ್ಲ ಸಂಘ ಪರಿವಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೆದರಿತಾ? ಅಲ್ಲ, ಈ ದೇಶಕ್ಕೆ ಸಂವಿಧಾನ ಇದೆ, ರಾಜ್ಯದಲ್ಲಿ ಚುನಾಯಿತ ಸರ್ಕಾರ ಇದೆ, ಕಾನೂನು ಇದೆ. ಆದರೆ ಪೊಲೀಸರ ಬಳಿ ದ್ವೇಷ ಭಾಷಣವನ್ನು ಕಟ್ಟಿ ಹಾಕುವ ಸೆಕ್ಷನೇ ಇಲ್ಲ. ಅಂದರೆ ಇದು ಕಾಂಗ್ರೆಸ್ಸಿನ ಜಾತ್ಯತೀತತೆಯ ದುರಂತ ಎನ್ನದೆ ಗತ್ಯಂತರವಿಲ್ಲ. ಕಾಂಗ್ರೆಸ್ಸಿನ ಪದಾಧಿಕಾರಕ್ಕೆ ರಾಜೀನಾಮೆ ಕೊಟ್ಟ ಕರಾವಳಿಯ ಮುಸ್ಲಿಂ ನಾಯಕರು ಈ ದುರಂತಕ್ಕೆ ಸಿಕ್ಕಿ ಚಡಪಡಿಸುತ್ತಿರಬಹುದಾ? ಇರಬಹುದು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯವೇನು? ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಮ್ಮನ್ನು ಬೆಂಬಲಿಸಿ. ಜೈ ಹಿಂದ್.